ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 6-7ನೇ ವಾಕ್ಯಗಳು. ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನುಗದ ಕನ್ಯೆಗಳನ್ನು ಕಳಚುವುದು, ಚಚ್ಚಿ ಹೋದವರನ್ನು ಬಿಡುಗಡೆ ಮಾಡುವುದು, ನುಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಳೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳಿಗೆ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಇವತ್ತಿನ ದೇವರ ವಾಕ್ಯವು ನಾವು 3ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಓದಿಕೊಳ್ಳುವುದಾದರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಉಪವಾಸದ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಅಂದರೆ ಉಪವಾಸ ಅಂದರೆ ಅನೇಕರು ಉಪವಾಸ ಮಾಡುತ್ತಾರೆ. ಯಾವ ರೀತಿಯಾದ ಉಪವಾಸ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಈ ಲೋಕದಲ್ಲಿ ಪ್ರಿಯರೇ 3 ರೀತಿಯ ಉಪವಾಸಗಳು ಮಾಡಬಹುದು. ಮೊದಲನೇದಾಗಿ ಉಪವಾಸ ಲೋಕದ ರೀತಿಯಲ್ಲಿ ಉಪವಾಸ, ಅನ್ನ ಬಿಟ್ಟು ಬಿಡೋದು, ನೀರು ಬಿಟ್ಟು ಬಿಡೋದು, ಏನೂ ಕುಡಿಯೋದಿಲ್ಲ, ಏನೂ ತಿನ್ನೋದಿಲ್ಲ, ಅದೇ ರೀತಿ ಇರುವುದು, ಪ್ರಾರ್ಥಿಸುವುದಿಲ್ಲ. ಇದು ಒಂದು ರೀತಿಯ ಉಪವಾಸ. ಎರಡನೇ ಉಪವಾಸ ಮನೆಯಲ್ಲಿ ಬೇಸರವಾದಾಗ, ಮನೆಗಳಲ್ಲಿ ಜಗಳವಾದಾಗ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅಥವಾ ತಂದೆ ತಾಯಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಅಥವಾ ಪ್ರೀತಿಸುವವರ ಮಧ್ಯದಲ್ಲಿ ಜಗಳಗಳು, ವೈಮನಸ್ಸುಗಳು, ಬೇಸರಗಳು ಆದಾಗ ಕೆಲವರು ಊಟವನ್ನು ಬಿಟ್ಟು ಉಪವಾಸವಿರುತ್ತಾರೆ. ಇಂಥ ಉಪವಾಸವಲ್ಲ. ಆದರೆ ಇಲ್ಲಿ ದೇವರು ಒಂದು ಉಪವಾಸದ ಬಗ್ಗೆ ಹೇಳುತ್ತಾ ಇದ್ದಾನೆ. ಅಲ್ಲಿ ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಕೇಡಿನ ಬಂಧನಗಳು ಯಾವುದೆಲ್ಲ ಕೇಡು ಉಂಟು ಮಾಡುತ್ತದೆಯೋ ಅಂಥ ಬಂಧನಗಳನ್ನು ಬಿಚ್ಚುವುದು, ನುಗದ ಕನ್ಯೆಗಳನ್ನು ಕಳಚುವುದು. ಎಂಥ ನುಗದ ಕನ್ಯೆಗಳಿದ್ದರೂ ಸರಿಯೇ ಅದು ಕನ್ನಿಗಳಲ್ಲಿ ಇರುವೆ ಹಾಕಿದ್ರು ಅಂಥವುಗಳನ್ನು ಕಳಚುವುದು. ಮತ್ತೆ ನೋಡ್ರಿ ಏನಂತೆ, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು. ಜಜ್ಜಿ ಹೋದವರಂದ್ರೆ ಏನು? ಮನಸ್ಸಿನಲ್ಲಿ ಹೊಡೆಯಲ್ಪಟ್ಟವರು, ಮನಸ್ಸಿಗೆ ಬಹಳ ನೋವಾದವರನ್ನ ನಾವು ಬಿಡಿಸುವುದು. ಮತ್ತೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನುಗಗಳನ್ನು ಮುರಿಯುವುದು, ನುಗಗಳನ್ನೆಲ್ಲ ಮುರಿಯುವುದು. ಎಲ್ಲ ನುಗಗಳು, ನಮ್ಮ ಮೇಲಿರುವ ಎಲ್ಲ ಭಾರ, ಎಲ್ಲ ಕಷ್ಟ, ಎಲ್ಲ ದುಃಖ, ಎಲ್ಲ ಸಮಸ್ಯೆಗಳನ್ನು ಮುರಿಯುವುದು ಪ್ರಿಯರೇ, ಅದುವೇ ನುಗಗಳನ್ನು ಮುರಿಯುವುದು. 7ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹಸಿದವರಿಗೆ ಅನ್ನವನ್ನು ಹಂಚುವುದು. ನೋಡ್ರಿ, ಯಾರಾದ್ರೂ ಹೊಟ್ಟೆ ಹಸಿವು ಅಂತ ಹೇಳಿ ಬರ್ತಾ ಇದ್ದಾರೆ ಅಂದರೆ ನೀವು ಊಟ ಮಾಡದೇ ಇದ್ದೀರಾ, ನೀವು ಉಪವಾಸದಲ್ಲಿ ಇದ್ದೀರಾ. ನೀವು ಉಪವಾಸದಲ್ಲಿರುವಾಗ ಏನು ಮಾಡ್ಬೇಕಂದ್ರೆ, ನೀವು ಊಟ ಮಾಡುವ ಊಟವನ್ನು ಇನ್ನೊಬ್ಬರಿಗೆ, ಹಸಿದವರಿಗೆ ಅಂದರೆ ದಿಕ್ಕಿಲ್ಲದವರಿಗೆ, ಬಡವರಿಗೆ, ಅನ್ನ ಇಲ್ಲದೆ ಅಳೆಯುತ್ತಿರುವವರಿಗೆ ನೀವೇನು ಮಾಡಬೇಕು? ನಿಮ್ಮ ಅನ್ನವನ್ನು, ನಿಮ್ಮ ಊಟವನ್ನು ಕೊಟ್ಟು ಅವರು ಊಟ ಮಾಡುವುದನ್ನು ನೋಡಿ ನೀವು ಸಂತೋಷ ಪಡಬೇಕು, ತೃಪ್ತಿ ಪಡಬೇಕು. ಅಂಥ ಉಪವಾಸ. ಎರಡನೇದಾಗಿ ನೋಡ್ರಿ, ಅಳೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳಬೇಕು. ಬೀದಿಯಲ್ಲಿ ಅಳೆಯುತ್ತಾ ಇರ್ತಾರೆ, ಅವರಿಗೆ ಮನೆ ಇರುವುದಿಲ್ಲ, ಅಲೆಮಾರಿಗಳಾಗಿರುತ್ತಾರೆ, ಒಂದು ಕಡೆ ನಿಂತುಕೊಳ್ಳುವುದಿಲ್ಲ, ಅಂಥವರಿಗೆ ಮನೆಗೆ ಬರಮಾಡಿಕೊಳ್ಳಬೇಕು. ಮತ್ತೆ 3ನೇದಾಗಿ ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಗಿಸುವುದು. ಅಂದರೆ ಬೆತ್ತಲೆಯಾಗಿ ಓಡಾಡ್ತಾ ಇರ್ತಾರೆ, ಅವರಿಗೆ ಹಾಕ್ಕೊಳ್ಳುವುದಕ್ಕೆ ಒಂದು ಡ್ರೆಸ್ ಇರೋದಿಲ್ಲ, ಅವ್ರು ಹಾಕಿರುವಂಥ ಡ್ರೆಸ್ಗಳು ಹರಿದೋಗಿರ್ತದೆ. ನಿಮ್ಮ ಹತ್ರ 4-5 ಡ್ರೆಸ್ ಇರುತ್ತೆ, ಅದನ್ನು ಉಪಯೋಗಿಸೋದಿಲ್ಲ, ಅದನ್ನೆಲ್ಲ ಏನು ಮಾಡಿರ್ತಾರೆ ಅಂದರೆ ಒಂದು ಕಡೆ ಇಟ್ಟಿರ್ತಾರೆ. ಅಂಥ ಡ್ರೆಸ್ಗಳು ನಿಮ್ಮ ಹತ್ರ ಇರುವುದಾದರೆ ವಸ್ತ್ರವಿಲ್ಲದವನಿಗೆ ವಸ್ತ್ರ ಕೊಡುವುದು ಪ್ರಿಯರೇ, ಇದುವೇ ನಿಜವಾದ ಉಪವಾಸ. ನೋಡ್ರಿ, 4ನೇದಾಗಿ ನಿನ್ನಂತೆ ನರನಿಗೆ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಕೆಲವರೆಲ್ಲ ಉಪವಾಸ ಮಾಡ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಮನೆ ಒಳ್ಳೆ ಮುಚ್ಕೊಂಡು, ಮನೆ ಬಾಗಿಲು ಹಾಕ್ಕೊಂಡು, ಎಲ್ಲ ಅನ್ನ ನೀರು ಬಿಟ್ಟು, ಎಲ್ಲವನ್ನ ಬಿಟ್ಟು, ಯಾವ ಸಂಬಂಧ ಬೇಡ, ಯಾರ ಜೊತೆನೂ ಮಿಂಗಲ್ ಆಗಬಾರ್ದು, ಯಾರಕ್ಕೂ ಮುಖ ತೋರಿಸ್ಬಾರ್ದು ಅಂಥೇಳಿ ಕೆಲವರು ಉಪವಾಸ ಮಾಡ್ತಾರೆ. ಮಾಡುವುದು ಒಳ್ಳೆಯದೇ, ಆದರೆ ನಿನ್ನಂತೆ ಇರುವ ನರನಿಗೆ ಯಾವನಿಗೆ ಆಗಲಿ ನಿನ್ನ ಮುಖವನ್ನು ತಪ್ಪಿಸಿಕೊಳ್ಳದೇ ಇರುವುದೇ ಉಪವಾಸ. ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಉಪವಾಸ ಯಾವುದಕ್ಕಾಗಿ ಮಾಡಬೇಕಂದ್ರೆ ನಮ್ಮ ದೇಹವನ್ನು ಜಜ್ಜಿಕೊಳ್ಳುವುದಕ್ಕೆ, ನಾವು ಆತ್ಮಿಕವಾಗಿ ಕಟ್ಟಿಕೊಳ್ಳುವುದಕ್ಕಾಗಿ ಉಪವಾಸ ಮಾಡಬೇಕು. ಆತ್ಮಿಕವಾಗಿ ಬೆಳೆಯಬೇಕಾದ್ರೆ ಉಪವಾಸ ಮಾಡಬೇಕು. 4ನೇದಾಗಿ ನಾವು ನೋಡುವುದಾದರೆ ಕೆಲವು ಕಾರ್ಯಗಳು ಉಪವಾಸವಿಲ್ಲದೆ ಬಿಡಿಸುವುದಕ್ಕೆ ಸಾಧ್ಯವಿಲ್ಲ. ಕೆಲವು ದೆವ್ವಗಳು ಉಪವಾಸವಿಲ್ಲದೆ ಅದನ್ನು ಬಿಡಿಸಲಿಕ್ಕೆ ಆಗುವುದಿಲ್ಲ. ಕೆಲವು ಪಾಪಗಳು ಉಪವಾಸವಿಲ್ಲದೆ ನಾವು ಅದರಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಇದು ವೈಯಕ್ತಿಕ ಜೀವಿತದಲ್ಲಿ ಇರುವ ಎಲ್ಲ ಕಾರ್ಯಗಳನ್ನು ಬದಲಾಯಿಸುವುದಕ್ಕೋಸ್ಕರ ಈ ಒಂದು ಉಪವಾಸವನ್ನು ನಾವು ಮಾಡಬಹುದಾಗಿದೆ.
ಉಪವಾಸದ ಬಗ್ಗೆ ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ ಒಂದು ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ಹೌದು ಸ್ವಾಮಿ, ವಾಕ್ಯದ ಪ್ರಕಾರ ಸ್ವಾಮಿ ಕರ್ತನೆ ಅಪ್ಪ, ಈ ವಾಕ್ಯದಲ್ಲಿ ಬರೆದಿರುವಂತೆಯೇ ಸ್ವಾಮಿ ಉಪವಾಸ ಮಾಡುವಾಗ ಏನೋ ತಾನೋ ಅಂತ ಹೇಳಿ ಮಾಡಬಾರದು ಸ್ವಾಮಿ. ಕೆಲವರು ಮಾಡುವ ರೀತಿಯಲ್ಲಿ ದೇವರೇ ನಾವು ಉಪವಾಸ ಮಾಡಬಾರದು. ಕೆಲವರು ಊಟ ಮಾಡಿಬಿಟ್ಟು ಉಪವಾಸ ಮಾಡ್ತೇನೆ ಅಂತ ಹೇಳ್ತಾರೆ. ಕೆಲವರು ಊಟ ಮಾಡದೆ ಸ್ವಾಮಿ ಮನೆಯಲ್ಲಾಗಿರೋ ಜಗಳಗಳ ನಿಮಿತ್ತವಾಗಿ, ಮನೆಯಲ್ಲಾಗಿರೋ ವೈಮನಸ್ಸುಗಳ ನಿಮಿತ್ತವಾಗಿ, ಇರುವ ಸಮಸ್ಯೆಗಳ ನಿಮಿತ್ತವಾಗಿ ಉಪವಾಸ ಮಾಡುತ್ತಾರೆ. ಆದರೆ ಸ್ವಾಮಿ, ನಾವು ಅಂಥವರಾಗಿರಬಾರದು. ನಿನಗಾಗಿ ನಿಜವಾಗಿ ಉಪವಾಸವಿದ್ದು ದೇಶಕ್ಕಾಗಿ ಪ್ರಾರ್ಥಿಸುವವರಾಗಿ, ವೈಯಕ್ತಿಕ ಜೀವಿತವನ್ನು ಕಟ್ಟುವುದಕ್ಕೆ ಪ್ರಾರ್ಥಿಸುವವರಾಗಿ, ಸಭೆಗಳನ್ನು ಕಟ್ಟುವುದಕ್ಕೆ ಪ್ರಾರ್ಥಿಸುವುದಕ್ಕಾಗಿ, ದೇಶಕ್ಕಾಗಿ ಪ್ರಾರ್ಥಿಸುವ ಮಕ್ಕಳಿಗಾಗಿ ಸ್ವಾಮಿ, ಹೌದು ರಾಜನೇ, ದೇಶಕ್ಕಾಗಿ ಪ್ರಾರ್ಥಿಸುವವರಾಗಿ ಸ್ವಾಮಿ, ಉಪವಾಸ ಇದು ಪ್ರಾರ್ಥಿಸುವ ಮಕ್ಕಳಾಗಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು ರಾಜ. ಆ ಒಂದು ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ದೇವರೇ, ಉಪವಾಸ ಅಂದರೆ ಏನು ಅದರ ಬಗ್ಗೆ ತಿಳಿದುಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.